ಓಂ ಶ್ರೀ ಗಣೇಶಾಯ ನಮಃ. ಓಂ ನಮೋ ನಾರಾಯಣಾಯ. ಸರ್ವರಿಗೂ ಸುಸ್ವಾಗತ. ಈ ದಿನ ನಾವು ಮಂಗಳ ಹಾಗೂ ಶನಿಯ ಯುತಿಯ ಫಲಗಳನ್ನು ತಿಳಿಯೋಣ. ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ಶನಿಯ ಯುತಿ ಇದ್ದಾಗ ಏನು ಫಲ ಅನ್ನೋದನ್ನ ತಿಳಿಯೋಣ. ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಕುಳಿತಿರುವಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ. ಹಾಗಾದ್ರೆ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ಶನಿಯ ಯುತಿ ಇದ್ದಾಗ ಏನು ಫಲ ಅನ್ನೋದನ್ನ ತಿಳಿಯೋಣ. ಮಂಗಳ ಹಾಗೂ ಶನಿ ಗ್ರಹಗಳ ಯುತಿಯ ಫಲಗಳನ್ನು ನಾವು ತಿಳಿಬೇಕು ಅಂದ್ರೆ ಆ ಗ್ರಹಗಳ ಕಾರಕತ್ವಗಳು ನಮಗೆ ತಿಳಿದಿರಬೇಕು. ಸಾಹಸ, ತರ್ಕಶಕ್ತಿ, ತಮ್ಮ, ಕೆಂಪು ಬಣ್ಣ, ಅಗ್ನಿ, ಕ್ರೂರ ಸ್ವಭಾವ, ಬೇಗನೆ ಕೋಪ ಮಾಡಿಕೊಳ್ಳುವುದು, ಸೈನಿಕ, ಪೊಲೀಸ್, ಗಾರ್ಡ್, ವಿಶೇಷ ವಸ್ತ್ರಧಾರಿ, ನೇತೃತ್ವ, ನಾಯಕತ್ವದ ಸಾಮರ್ಥ್ಯ, ದಕ್ಷಿಣ ದಿಕ್ಕು, ರಸ್ತೆ, ಹವಳ, ಶಸ್ತ್ರಕ್ರಿಯೆ, ದೇಹಕಾರಕ, ಅಹಂಕಾರಕ, ಆತುರತೆ ಇತ್ಯಾದಿಯಾಗಿ ಮಂಗಳನ ಕಾರಕತ್ವಗಳಾಗತ್ತೆ. ಈಗ ಶನಿಯ ಕಾರಕತ್ವಗಳನ್ನು ನೋಡೋಣ. ಕರ್ಮಕಾರಕ, ಆಲಸ್ಯ, ಕಷ್ಟಕರವಾದ ಅಥವಾ ಕಠಿಣವಾದ ಕೆಲಸ, ನೌಕರಿ, ವಯಸ್ಸಾದ, ಶಿಸ್ತುಬದ್ಧ ಅಥವಾ ಅನುಶಾಸಿತ, ಪರಿತ್ಯಾಗ, ನಪುಂಸಕತೆ, ಅಂಗವೈಕಲ್ಯ, ಕಬ್ಬಿಣ ಅಥವಾ ಲೋಹ, ವಾಯುವಿಕಾರ, ಕೃಷಿಯೋಗ್ಯ ಭೂಮಿ, ಚರ್ಮ, ಹಳೆಯ ವಸ್ತುಗಳು, ಅಣ್ಣ, ಕರ್ಮಚಾರಿ, ಯೂನಿಯನ್ನ ಮುಖಂಡ, ಕಾರ್ಮಿಕರ ಯೂನಿಯನ್ನ ಅಥವಾ ಸಂಘದ ಮುಖಂಡ, ಕಪ್ಪು ಅನ್ನ ಅಥವಾ ಕಪ್ಪು ಖಾದ್ಯ ಪದಾರ್ಥಗಳು, ಗುಲಾಮಗಿರಿ, ವಯಸ್ಸಾದ, ಪ್ರಬುದ್ಧ ಅಥವಾ ಮೆಚೂರ್ಡ್ ಇತ್ಯಾದಿಯಾಗಿ ಶನಿಯ ಕಾರಕತ್ವಗಳಾಗತ್ತೆ. ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ಶನಿಗ್ರಹಗಳ ಯುತಿಯ ಫಲಗಳನ್ನು ಹೇಳುವಾಗ ಅಥವಾ ಯಾವುದೇ ಗ್ರಹಗಳ ಯುತಿಯ ಫಲಗಳನ್ನು ಹೇಳುವಾಗ ಆ ಗ್ರಹಗಳ ಮಧ್ಯೆ ಅಥವಾ ಆ ಗ್ರಹಗಳ ಮೇಲೆ ಅನ್ಯ ಗ್ರಹಗಳ ಸಂಪರ್ಕ ಅಥವಾ ಪ್ರಭಾವ ಇದೆಯಾ ಅನ್ನೋದನ್ನು ಗಮನಿಸಬೇಕು. ಇದರಿಂದ ಆ ಯುತಿಯ ಫಲಗಳಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳು ಖಂಡಿತವಾಗಿಯೂ ಕಾಣಸಿಗುತ್ತೆ. ಅಲ್ಲದೆ ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಸ್ಥಾನ ಹಾಗೂ ಅವಸ್ಥೆಗಳನ್ನು ಗಮನಿಸಿ ತದನಂತರ ನಾವು ಯುತಿಯ ಫಲಗಳನ್ನು ಹೇಳೋದಕ್ಕೆ ಮುಂದಾಗಬೇಕು. ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ಶನಿಯ ಯುತಿ ಇದ್ದಾಗ ಜಾತಕನ ತಮ್ಮನಲ್ಲಿ ಪ್ರಬುದ್ಧತೆ ಕಂಡುಬರುತ್ತೆ. ಅಂದರೆ ವಯಸ್ಸಿಗೆ ಮೀರಿದ ಪ್ರಬುದ್ಧತೆ ಅಥವಾ ನಡತೆ ತಮ್ಮನಿಗೆ ದೈಹಿಕವಾಗಿ ಮತ್ತು ಮಾತಿನಲ್ಲಿ ಕಂಡುಬರುತ್ತೆ. ಏನು ಪ್ರಬುದ್ಧತೆ ಅಂದರೆ? ಪ್ರಬುದ್ಧತೆ ಅಂದರೆ ನಾವು ಕೆಲವು ಮಕ್ಕಳನ್ನ ನಾವು ನೋಡಿರ್ತೇವೆ. ಅವರು ಬಹಳ ಚಿಕ್ಕವರಿರ್ತಾರೆ, ಆದರೂ ಸಹ ಅವರಿಗೆ ತುಂಬ ಅನುಭವ ಇರೋ ಹಾಗೆ ದೊಡ್ಡವರ ಹಾಗೆ ಮಾತನಾಡ್ತಾ ಇರ್ತಾರೆ. ತುಂಬ ಜಾಣ್ಮೆಯಿಂದ ತುಂಬ ಅನುಭವವುಳ್ಳವರ ಹಾಗೆ ಮಾತನಾಡ್ತಾ ಇರ್ತಾರೆ. ಅಂಥ ವ್ಯಕ್ತಿಗಳನ್ನು ಕೂಡ ನಾವು ನೋಡಿದ್ದೇವೆ. ಅದನ್ನು ನಾವು ಪ್ರಬುದ್ಧತೆ ಅಂತ ಹೇಳ್ತೇವೆ. ಜಾತಕನ ತಮ್ಮನು ಸ್ವಲ್ಪ ಆಲಸ್ಯದ ಪ್ರವೃತ್ತಿಯವನಾಗಿರ್ತಾನೆ. ಜಾತಕನ ತಮ್ಮನು ಜೀವನದಲ್ಲಿ ಬಹಳ ಕಷ್ಟಕರವಾದಂಥ ಕೆಲಸಗಳನ್ನು, ಶ್ರಮವಹಿಸಿ ಮಾಡುವಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅಂದರೆ ಜಾತಕನ ತಮ್ಮ ಜೀವನದಲ್ಲಿ ಬಹಳಷ್ಟು ಹಾರ್ಡ್ ವರ್ಕನ್ನು ಮಾಡಬೇಕಾಗತ್ತೆ. ಕಾರಣ ಮಂಗಳನು ತಮ್ಮನ ಕಾರಕನಾಗಿದ್ದಾನೆ ಮತ್ತು ಶನಿಯು ಪ್ರಬುದ್ಧತೆಯ, ಆಲಸ್ಯದ ಹಾಗೂ ಹಾರ್ಡ್ ವರ್ಕ್ನ ಅಂದರೆ ಕಠಿಣ ಕೆಲಸಗಳ, ಕಷ್ಟಕರ ಕೆಲಸಗಳ ಕಾರಕನಾಗಿದ್ದಾನೆ. ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ಶನಿಯ ಯುತಿ ಇದ್ದಾಗ ಜಾತಕನ ಕೆಲಸ ಟೆಕ್ನಿಕಲ್ ಅಥವಾ ಮೆಷಿನರೀಸ್ಗೆ ಸಂಬಂಧಿಸಿದ ಕೆಲಸಗಳು ಆಗಿರುತ್ತೆ. ಯಾಕಂದರೆ ಶನಿಯು ಕರ್ಮಕಾರಕನಾಗಿದ್ದಾನೆ ಮತ್ತು ಮಂಗಳನು ಟೆಕ್ನಿಕಲ್ ವರ್ಕ್ ಮತ್ತು ಮೆಷಿನರಿ ವರ್ಕ್ನ ಕಾರಕನಾಗಿದ್ದಾನೆ. ಅಲ್ಲದೆ ಮಂಗಳನು ತರ್ಕಬುದ್ಧಿ, ತರ್ಕಶಕ್ತಿ, ಲಾಜಿಕಲಿ ಥಿಂಕ್ ಮಾಡುವಂತಹ ಕಾರಕನಾಗಿದ್ದಾನೆ. ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ಶನಿಯ ಯುತಿ ಇದ್ದರೆ ಜಾತಕನು ತನ್ನ ಕಾರ್ಯಕ್ಷೇತ್ರದಲ್ಲಿ ಬಹಳ ಹಾರ್ಡ್ ವರ್ಕನ್ನು ಮಾಡಬೇಕಾಗತ್ತೆ. ಒಂದು ವೇಳೆ ಈ ಮಂಗಳ ಹಾಗೂ ಶನಿಯ ಯುತಿಯಲ್ಲಿ ಅಶುಭ ಪ್ರಭಾವ ಇದ್ದರೆ
ಜಾತಕನು ತನ್ನ ಜೀವನೋಪಾಯದ ಕ್ಷೇತ್ರದಲ್ಲಿ ಬಹಳ ಹಾರ್ಡ್ ವರ್ಕನ್ನು ಮಾಡಬೇಕಾಗತ್ತೆ. ಏಕೆ ಅಂದರೆ ಶನಿಯು ಕರ್ಮಕಾರಕನಾಗಿದ್ದಾನೆ ಹಾಗೂ ಮಂಗಳ ಮತ್ತು ಶನಿಯು ಪರಸ್ಪರ ಮಿತ್ರರಲ್ಲ. ಆದ್ದರಿಂದ ಒಬ್ಬರು ಮತ್ತೊಬ್ಬರನ್ನ ಸಪೋರ್ಟ್ ಮಾಡೋದಿಲ್ಲ. ಇದರಿಂದ ಇವುಗಳ ಕಾರಕತ್ವಗಳಲ್ಲಿ ಜಾತಕನು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ವಿಶೇಷವಾಗಿ ನಾಡಿ ಜ್ಯೋತಿಷ್ಯದಲ್ಲಿ ಮಂಗಳ ಹಾಗೂ ಶನಿಯ ಯುತಿಯಲ್ಲಿ ಶನಿಯನ್ನ ಅಣ್ಣನ ಕಾರಕ ಅಂತ ಹೇಳಲಾಗುತ್ತೆ. ಈ ಪ್ರಕಾರವಾಗಿ ಮಂಗಳ ಹಾಗೂ ಶನಿಯ ಯುತಿಯಲ್ಲಿ ಅಣ್ಣನು ಅಂದರೆ ಜಾತಕನ ಅಣ್ಣನು ಬೇಗನೆ ಕೋಪ ಮಾಡಿಕೊಳ್ಳುವವರಾಗಿರ್ತಾರೆ. ಅಣ್ಣನು ತರ್ಕಶೀಲನು ಸಹ ಆಗಿರ್ತಾನೆ. ಅಣ್ಣನು ಸಹ ಜೀವನದಲ್ಲಿ ಬಹಳ ಹಾರ್ಡ್ ವರ್ಕನ್ನು ಮಾಡಬೇಕಾಗತ್ತೆ. ಕಾರಣ ಅಣ್ಣನ ಕಾರಕ ಶನಿಯಾಗಿದ್ದಾನೆ ಮತ್ತು ಮಂಗಳನು ಆತುರತೆಯ ಕೋಪದ ಕಾರಕನಾಗಿದ್ದಾನೆ. ಶನಿಯು ಮತ್ತು ಮಂಗಳರು ಪರಸ್ಪರ ಮಿತ್ರರಲ್ಲ. ಆದುದರಿಂದ ಅವರು ಪರಸ್ಪರ ಮತ್ತೊಬ್ಬರ ಕಾರಕತ್ವಗಳನ್ನು ಸಪೋರ್ಟ್ ಮಾಡೋದಿಲ್ಲ. ಯುತಿಯು ಶುಭ ಪ್ರಭಾವದಲ್ಲಿದ್ದಾಗ ಕಾರಕತ್ವಗಳಲ್ಲಿ ಶುಭತ್ವ ಕಂಡುಬರುತ್ತೆ. ಮಂಗಳ ಹಾಗೂ ಶನಿಯ ಯುತಿಯಲ್ಲಿ ಮಂಗಳನು ತಮ್ಮನ ಕಾರಕನಾಗಿದ್ದಾನೆ. ಶನಿಯು ಕೃಷಿಯೋಗ್ಯ ಭೂಮಿಯ ಕಾರಕನಾಗಿದ್ದಾನೆ. ಆದುದರಿಂದ ಜಾತಕನ ತಮ್ಮನ ಬಳಿ ಕೃಷಿಯೋಗ್ಯ ಭೂಮಿಯು ಇರಬಹುದು ಅಥವಾ ಹೊಂದಬಹುದು. ಇದು ಮಂಗಳ ಹಾಗೂ ಶನಿಯ ಯುತಿಯ ಫಲಗಳ ಬಗ್ಗೆ ಒಂದು ಸಣ್ಣ ಉದಾಹರಣೆ. ಶ್ರೀಕೃಷ್ಣ ಅರ್ಪಣಂ.